ಹಾಕಿ ಸೀದಾ ಅಡ್ಮಿಟ್. ಅಂಜುಮನ್ ಇಸ್ಲಾಂ ಸಂಸ್ಥೆಯ ಶಾಲೆಗಳ ಕಾಂಪೌಂಡದಲ್ಲಿ ನಿರ್ಮಿಸಲಾದ ವಾಣಿಜ್ಯ ಸಂಕೀರ್ಣಗಳ ಬಾಡಿಗೆ ವಿಷಯದಲ್ಲಿ ಒಂದೇ ಕೋಮಿನ ಎರಡು ಬಣಗಳ ನಡುವೆ ನಡೆದ ಸಂಘರ್ಷ ಅತಿರೇಕಕ್ಕೆ ಹೋಗಿದ್ದು. ಇದರಿಂದಾಗಿ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನಗಣಿ ಹುಮ್ನಾಬಾದ್ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಯಿತು. ವಾಣಿಜ್ಯ ಸಂಕೀರ್ಣದಲ್ಲಿ ಇರುವ ಕೆಲವು ಸ್ಟಾಲ್ಗಳ ಬಾಡಿಗೆದಾರರು ಸಂಸ್ಥೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಬಾಗಲಕೋಟೆಯ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ್ದರು. ಅದು ಪತ್ರಿಕೆಗಳಲ್ಲಿ ಬಂದ ನಂತರ ಅಧ್ಯಕ್ಷರು ಬಾಡಿಗೆದಾರರ ಅಂಗಡಿಗಳನ್ನು ಬೀಗ ಹಾಕಲು ಸೂಚಿಸಿದ್ದಾರೆ. ಶನಿವಾರದಂದು ಬೀಗ ಹಾಕಿದ ನಂತರ ಬೀಗ ಮುರಿಯಲು ಹೋದಾಗ ಎರಡೂ ಬಣಗಳ ನಡುವೆ ಮಾರಾಮಾರಿ ನಡೆದು ಎರಡೂ ಕಡೆಯ ಐವರಿಗೆ ಗಾಯಗಳಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ತದನಂತರ ಸ್ಟಾಲ್ಗಳ ಬಾಡಿಗೆದಾರರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಉಸ್ಮಾನಗಣಿ ಮತ್ತು ಅವರ ಪರಿವಾರದವರು ತಮ್ಮ ಮೇಲೆ ಹಲ್ಲೆ ಮಾಡಿರುವುದಾಗಿ ಹೇಳಿದರು. ಹೀಗಾಗಿ ಶನಿವಾರ ರಾತ್ರಿ ಪೊಲೀಸರು ಅಧ್ಯಕ್ಷ ಉಸ್ಮಾನಗಣಿ ಹುಮ್ನಾಬಾದ್ ರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದು ಯಾರ ಜೊತೆ ಜಗಳ? ಇದು ಉಸ್ಮಾನಗಣಿ ಹುಮ್ನಾಬಾದ್ ಹಾಗೂ ಅವರ ಮಕ್ಕಳು ಅವ್ರು ಬಡ್ದಿದ್ದಾರೆ. ಏನು ತೊಗೊಂಡು ಬಡ್ದಿರು? ಚಾಕು, ಸ್ಟಿಕ್, ಹಾಕಿ ಬ್ಯಾಟ್ಸ್. ಮತ್ತು ಬೈದು ಅವರು ಮಾಡಿರೋಂಥ ಕೃತ್ಯ ಹಗರಣ ಹೊರಗೆ ತೆಗೆದ ಸಂಬಂಧ ಈ ಥರ ಹಲ್ಲೆ ಮಾಡಿದ್ದಾರೆ. ಯಾವ್ದು ಹಗರಣ? ಅದು ದರ್ಗಾ ಕಮಿಟಿ ಹಾಗೂ ಅಂಜುಮನ್ ಸಂಸ್ಥೆ ಹಗರಣ. ಅದು ನೀವೇನು ಮಾಡಿದಿರಿ? ಅದರ ತನಿಖೆ ಆಗಬೇಕಂತ ನಾವು ಮೇಲಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಆದ ಕಾರಣ ಅದ್ರ ಸಲುವಾಗಿ ಇದು ಹಲ್ಲೆ. ತಮ್ಮ ಹೆಸರೇನು? ಮೊಹಮ್ಮದ್ ರಫೀಕ್ ಸರ್. ಇದೇನು ಯಾರು ಹಲ್ಲೆ ಮಾಡಿದೆ ನಿಮ್ಮ ಮೇಲೆ? ಇಲ್ಲ ಸರ್, ದರ್ಗಾದ ಅಧ್ಯಕ್ಷ ಅದಾರ. ಅವ್ರ ಮ್ಯಾಗ ನಾವು ಭಾಳಷ್ಟು ಲೂಟಿ ಮಾಡ್ಯಾರಲ್ಲ ದರ್ಗಾನಾಗ. ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಸರ್. ಅದು ಒಂದು ಇವತ್ತು ಬೆಳಗ್ಗೆ ಬಂದು ಅವ್ರ ಮಕ್ಕಳಿಗೆ ಕರ್ಕೊಂಬಂದು ಲಾಠಿ ಇಟ್ಟು ತೊಗೊಂಡು ಬರ್ತಾರೆ ಸರ್. ಇಲ್ಲೇ ಸರ್ ಒಟ್ಟಿಗೆ ಓದಾರ ಸರ್. ಮತ್ತು 20 ಮಂದಿ ಇದ್ರು ಸರ್. ಅವರು ಅಧ್ಯಕ್ಷ, ರಾಜ್ಯಾಧ್ಯಕ್ಷ AIMIM ನ್ಯಾಯ ಕೊಡಿಸ್ಬೇಕು ಸರ್. ಅವರು ಏನೈತಿ ತಮ್ಮ ಊರು ಬಂದು ಕರ್ಕೊಂಡ್ಬಂದು ಹೊಡೆದಾರ ಸರ್. ಈ ಹಿಂದೆ ಇರುವಂಥ ಅಂಗಡಿ ಬಾಡಿಗೆಯನ್ನು 1/1/2022 ಹಿಡಿದು ಇಲ್ಲಿಯವರೆಗೆ ಬಾಡಿಗೆ ಕೊಡದೇ ಇರೋದರಿಂದ ಅವರಿಗೆ ನಾವು 2-3 ಸಲ ಹೇಳಿದರೂ ಸಹಿತ ಅವ್ರು ಬಾಡಿಗೆ ಕೊಡೋ ಸಂಬಂಧ ನಾವು ನಿನ್ನೆ ರಾತ್ರಿ ಅವರಿಗೆ ಅಂಗಡಿಗೆ ಕೀಲಿ ಹಾಕಿರುವುದು ಇರುತ್ತದೆ. ಬೆಳಿಗ್ಗೆ ನಾವು ನೋಡಿದಾಗ ಆ ಕೀಲಿ ಮುರಿದು ನಮ್ಮ ಮೇಲೆ ಜಗಳಕ್ಕೆ ಬಂದಿದ್ದು ಕಾಣಿಸಿದೆ. ಈ ರಾತ್ರಿ ಕಿಲಿ ಹಾಕಿ ನಮ್ಮ ಸಿಬ್ಬಂದಿ ವರ್ಗದವ್ರು ಕಿಲಿ ಹಾಕಿದ್ರು. ಈಗ ಬೆಳಗ್ಗೆ ನಮಗೆ ಅಧ್ಯಕ್ಷರಿಗೆಲ್ಲರಿಗೂ ಗೊತ್ತಾಯ್ತು. ಅದು ಆ ವಿಷಯ ತಿಳಿದ ನಂತರ ನಾವು ಇಲ್ಲಿ ಅಂಗಡಿಗೆ ಬಾತಾಯಿಸಿದ್ವಿ, ಯಾಕೆ ಕಿಲಿ ಮುರಿದ್ರಿ ಅಂತೇಳಿ. ಮತ್ತು ನಾವು ಸಿಬ್ಬಂದಿ ಕಳಿಸಿದ್ವಿ. ಅವ್ರು ಮತ್ತೆ ಕಿಲಿ ಹಾಕ್ತಾಯಿದ್ರು. ಅವ್ರು ಫೋಟೋ ತಕ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು. ಅದನ್ನು ನಾವು ಅವರು ಆಲ್ರೆಡಿ ಒಂದು 8-10 ಹುಡುಗರು ಕೂಡ ಅವ್ರು ನಿಂತಿದ್ರು. ಯುವಕರು ತೊಗೊಂಡು ಯಾಕಪ್ಪ ಯಾಕೆ ಕಿಲಿ ಮುರಿತೀರಿ, ನಮ್ಮದು ಕುಂತ ಸಾಯಂಕಾಲ ತನಕ ಮಾತಾಡೋಮಲ್ಲ, ಟೈಮ್ ಆಯ್ತಲ್ಲ, ಕುಂತು ಇತ್ಯರ್ಥ ಮಾಡೋಣ ಅಂದ್ರೆ ಏಕ್ದಮ್ ಜಗಳಕ್ಕೆ ಬಂದುಬಿಟ್ರು ಅವರು. ಅದು ಎಲ್ಲಿ ಕುಡಿದು ಬಂದಾಗ ಅದು ಜಗಳ ಆಯ್ತು. ನಿಜ ಇದು ಒಟ್ಟು ಅಂಗಡಿ ಬಾಡಿಗೆ ಕೊಳ್ಳರ ಸಂಬಂಧ ಬಾಡಿಗೆ ಕೊಟ್ಟು ಎಷ್ಟು ತಿಂಗಳದು? 11 ತಿಂಗಳು. ಹೆಸರು ಅಂಗಡಿ ಯಾರಿಗೆ ಕೊಟ್ಟರು? ರಫೀಕ್ ನದಾಫ್. ಮತ್ತೆ ಯಾರು? ಹೌದಾ, ಒಬ್ಬರದ ಪ್ರಾಬ್ಲಮ್ ಆಗಿತ್ತು.